ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಟೆಕ್ನೋಗುರು ಚಾನಲನ್ನು ಲೇಟೆಸ್ಟ್ ಅಪ್ಡೇಟ್ಸನ್ನು ಪಡೆಯೋದಕ್ಕೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ನೋಗುರು ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ಎರಡು ಬೆಸ್ಟ್ ಆ್ಯಂಟಿವೈರಸ್ ಮೊಬೈಲ್ ಸೆಕ್ಯೂರಿಟಿ ಸಾಫ್ಟ್ವೇರ್ಸ್ ಅಥವಾ ಆ್ಯಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಆ್ಯಪ್ಸನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಮೊಬೈಲಲ್ಲಿ ಏನೇ ಪ್ರಾಬ್ಲಮ್ ಆಗಿರಲಿ, ಹ್ಯಾಂಗಿಂಗ್ ಪ್ರಾಬ್ಲಮ್ ಆಗಿರಲಿ, ಬ್ಯಾಟ್ರಿ ಪ್ರಾಬ್ಲಮ್ ಆಗಿರಲಿ, ವೈರಸ್ ಪ್ರಾಬ್ಲಮ್ ಆಗಿರಲಿ ಅಥವಾ ಯಾವುದೇ ಆ್ಯಪ್ ಲಾಕ್ ಪ್ರಾಬ್ಲಮ್ ಆಗಿರಲಿ ಸಾಲ್ವ್ ಮಾಡ್ಕೋಬೋದು. ಯಾವ ಥರ ಅಂದರೆ, ಇದು ಒಂದು ನಿಮ್ಮ ಮೊಬೈಲ್ಗೆ ಆ್ಯಂಟಿವೈರಸ್ ಥರ ವರ್ಕ್ ಮಾಡುತ್ತೆ. ಅದೇ ಥರ ಮೊಬೈಲ್ ಸೆಕ್ಯೂರಿಟಿ ಥರ ವರ್ಕ್ ಮಾಡುತ್ತೆ. ಸೊ ಹೇಗೆ ಅಂದರೆ, ವೈರಸ್ಸನ್ನು ಸ್ಕ್ಯಾನ್ ಮಾಡಿ ರಿಮೂವ್ ಮಾಡ್ಬೋದು. ಅದೇ ಥರ ನಿಮ್ಮ ಬ್ಯಾಟ್ರಿ ಲೆವೆಲನ್ನು ಇನ್ಕ್ರೀಸ್ ಮಾಡ್ಕೋಬೋದು ಈ ಆ್ಯಪಿಂದ. ಅದೇ ಥರ ನಿಮ್ಮ ಒಂದು ಆ್ಯಪ್ಗಳನ್ನು ಲಾಕ್ ಮಾಡ್ಕೋಬೋದು. ನಿಮ್ಮ ಮೊಬೈಲ್ ಕಳೆದು ಹೋದರೆ ಅದನ್ನು ಫೈಂಡು ಮಾಡ್ಬೋದು. ಸೊ ಎಲ್ಲ ಫೀಚರ್ಸನ್ನು ಒಂದೊಂದಾಗಿ ನೋಡೋಣ. ಫ್ರೆಂಡ್ಸ್, ಈ ಟಾಪಿಕ್ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ನೀವು ಯಾವುದಾದ್ರೂ ವಿಡಿಯೋ ಬಗ್ಗೆ ರಿಕ್ವೆಸ್ಟ್ ಮಾಡಬೇಕು ಅಂದ್ಕೊಂಡ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಆ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನಡೀರಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ರಾಮ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ನೋಗುರು ಚಾನಲ್. ಸೊ ಫ್ರೆಂಡ್ಸ್, ಮೊದಲನೇ ಆ್ಯಪ್ ಬಂದುಬಿಟ್ಟು McAfee ಮೊಬೈಲ್ ಸೆಕ್ಯೂರಿಟಿ ಆ್ಯಂಡ್ ಲಾಕ್ ಅಂತಿದೆ. ಸೊ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಜಸ್ಟ್ ಅದನ್ನು ಸರ್ಚ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಈ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡಿ. ಸೊ ಓಪನ್ ಮಾಡಿದ ಮೇಲೆ ನಿಮಗೆ ಪರ್ಮಿಷನ್ಸ್ ಕೇಳುತ್ತೆ, ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ. ಅದನ್ನು ಅಲೋ ಮಾಡಿ. ಇಲ್ಲಿ ನೋಡಿ, ಟರ್ನ್ ಆನ್ ಯುವರ್ ಸೆಕ್ಯೂರಿಟಿ ಫೀಚರ್ಸ್ ಅಂತಿದೆ. ಸೊ ಇದನ್ನು ಆನ್ ಮಾಡಿಬಿಡಿ. ಇಲ್ಲಿ ಆಕ್ಸೆಸಿಬಿಲಿಟಿಯಲ್ಲಿ ಕೆಳಗಡೆ ಇರುತ್ತೆ. ಸೊ ಇಲ್ಲಿ ನೋಡಿ, ಆಫ್ ಇದೆ, ಇದು ಆನ್ ಮಾಡಿಬಿಡಿ ಡೈರೆಕ್ಟಾಗಿ. ಸೊ ಆನ್ ಮಾಡಿದ ನಂತರ ಮತ್ತೆ ಆ್ಯಪನ್ನು ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೆ ಸೆಕ್ಯೂರಿಟಿ ಸ್ಕ್ಯಾನ್ ಅಂತ ತೋರಿಸ್ತಾ ಇದೆ. ಸೊ ಯಾವುದೇ ಥ್ರೆಟ್ ಇದ್ದರೆ ಅಥವಾ ವೈರಸ್ ಇದ್ದರೆ ಅದನ್ನು ಸ್ಕ್ಯಾನ್ ಮಾಡಿ ರಿಮೂವ್ ಮಾಡಿಬಿಡುತ್ತೆ ಆಟೋಮೆಟಿಕ್ಕಾಗಿ. ಆಮೇಲೆ ಪ್ರೈವೇಸಿ ಇದೆ. ಆನಂತರ ಇಲ್ಲಿ ಬ್ಯಾಟ್ರಿ ಆಪ್ಟಿಮೈಸೇಷನ್, ನಿಮ್ಮ ಬ್ಯಾಟ್ರಿ ಚಾರ್ಜರು ಭಾಳ ಬೇಗ ಎಳಿತಾ ಇದ್ದರೆ ಸೊ ಅದನ್ನು ನೀವು ಆಪ್ಟಿಮೈಸ್ ಮಾಡಿ ಬ್ಯಾಟ್ರಿ ಲೈಫನ್ನು ಎಕ್ಸ್ಟೆಂಡ್ ಮಾಡುತ್ತೆ. ನಂತರ ಇಲ್ಲಿ ಫೈಂಡ್ ಮೈ ಡಿವೈಸ್ ಅಂತಿದೆ. ಸೊ ಇಲ್ಲಿ ಫೈಂಡ್ ಡಿವೈಸ್ ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರಿಜಿಸ್ಟರ್ ಟು ಆ್ಯಕ್ಟಿವೇಟ್ ಯುವರ್ ಫೀಚರ್ ಅಂತಿದೆ. ಸೊ ಇದನ್ನು ಟರ್ನ್ ಆನ್ ಮಾಡಿದ ನಂತರ ಇಲ್ಲಿ ನೋಡಿ, ಪರ್ಮಿಷನ್ಸ್ ಕೇಳುತ್ತೆ. ಈ ಪರ್ಮಿಷನ್ಸ್ನ ಅಲೋ ಮಾಡಿ. ಡೈರೆಕ್ಟಾಗಿ ಆನ್ ಆಗಿಬಿಡುತ್ತೆ ಅದು. ಇಲ್ಲಿ ನೋಡಿ, ಜಸ್ಟ್ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ನಿಮ್ಮದು ಮೇಲ್ ಐ ಡಿ ಯಾವುದಿರುತ್ತೆ ಸೊ ಅದಕ್ಕೆ ನೀವು ರಿಜಿಸ್ಟರ್ ಆದರೆ ನೆಕ್ಸ್ಟ್ ಟೈಮ್ ನಿಮ್ಮ ಮೊಬೈಲ್ ಕಳೆದು ಹೋದರೆ ಸೊ ಆ ಮೇಲ್ ಐ ಡಿಯಿಂದ ನೀವು ನಿಮ್ಮ ಡಿವೈಸನ್ನು ಫೈಂಡ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಪಾಸ್ವರ್ಡನ್ನು ಎಂಟರ್ ಮಾಡಿ. ಸೊ ಈ ಥರ ರಿಜಿಸ್ಟರ್ ಆದ ನಂತರ ಇಲ್ಲಿ ನೋಡಿ, ಡೈರೆಕ್ಟಾಗಿ ನಿಮಗೆ ಆ್ಯಪ್ ಯೂಸೇಜ್ ಅಂತ ಬರುತ್ತೆ. ಸೊ ಇಲ್ಲಿ ಆ್ಯಪ್ ಯೂಸೇಜ್ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಭಾಳಷ್ಟು ಆ್ಯಪ್ಸ್ಗಳು ರನ್ ಆಗ್ತಾ ಇರ್ತವೆ. ಸೊ ಅದು ಔಟ್ರ್ಗಳನ್ನ ನೀವು ಸ್ಟಾಪ್ ಮಾಡ್ಕೋಬೋದು. ಅದರಿಂದ ನಿಮ್ಮ ಬ್ಯಾಟ್ರಿ ಆಪ್ಟಿಮೈಸೇಷನ್ ಆಗುತ್ತೆ, ಬ್ಯಾಟ್ರಿ ಲೈಫ್ ಎಕ್ಸ್ಟೆಂಡ್ ಆಗುತ್ತೆ. ಸೊ ಇಲ್ಲಿ ಯೂಸೇಜ್ ಡಾಟಾ ಆಕ್ಸೆಸ್ ಅಂತಿದೆ. ಇಲ್ಲಿ ನೋಡಿ, ಸೊ ಇದರಲ್ಲಿ ನಿಮಗೆ ಇಲ್ಲಿ McAfee ಸೆಕ್ಯೂರಿಟಿ ಅಂತಿದೆ. ಸೊ ಇದನ್ನು ಆನ್ ಮಾಡಿಬಿಡಿ. ಸೊ ಆನ್ ಮಾಡಿದ ನಂತರ ಡೈರೆಕ್ಟಾಗಿ ಎನೇಬಲ್ ಆ್ಯಂಟಿ ಥೆಫ್ಟ್ ಪ್ರೊಟೆಕ್ಷನ್ ಅಂತಿದೆ. ಸೊ ಆ್ಯಂಟಿ ಥೆಫ್ಟ್ ಪ್ರೊಟೆಕ್ಷನ್ನ ಕೂಡ ನೀವು ಆನ್ ಮಾಡಿಬಿಡಿ. ಓಕೆ. ಸೊ ಇಲ್ಲಿ ನಿಮಗೆ ಲೊಕೇಶನ್ನು, ಕ್ಯಾಮ್ರಾ ಎಲ್ಲ ಅಲೋ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಇಂಟ್ರಡ್ಯೂಸಿಂಗ್ ಆಟೋ ಲಾಕ್ ಅಂತಿದೆ. ಸೊ ಆಟೋ ಲಾಕ್ ಅಂತಂದರೆ ಏನಂತಂದರೆ, ಇಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಟರ್ನ್ ಆನ್ ಆಟೋ ಲಾಕ್ ಟು ಆಟೋಮೆಟಿಕಲಿ ಲಾಕ್ ಯುವರ್ ಫೋನ್ ವೆನ್ ಇಟ್ಸ್ ಸಿಮ್ ಕಾರ್ಡ್ ಈಸ್ ರಿಮೂವ್ಡ್. ಸೊ ನಿಮ್ಮ ಸಿಮ್ ಯಾವಾಗ ರಿಮೂವ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆ ಫೋನು ಲಾಕ್ ಆಗಿಬಿಡುತ್ತೆ. ಸೊ ಸಪೋಸ್ ನಿಮ್ಮ ಫೋನು ಯಾರಾದರೂ ಕಳ್ತನ ಮಾಡಿದರು ಅಥವಾ ಲಾಸ್ಟ್ ಆಗಿತ್ತು ಅಂತಂದರೆ ನೀವು ಇದನ್ನು ಆನ್ ಮಾಡ್ಕೋಬೋದು. ಸೊ ನನಗೆ ಅವಸರ ಇಲ್ಲ. ಸೊ ನಾಟ್ ನೋ ಅಂತ ಕ್ಲಿಕ್ ಮಾಡಿದ್ದೀನಿ ನಾನು. ಸೊ ನಂತರ ಬ್ಯಾಕ್ ಬಂದರೆ ಇಲ್ಲಿ ನಿಮಗೆ ಬ್ಯಾಕಪ್ ಅಂತಿದೆ. ಸೊ ನೀವು ಡಾಟಾವನ್ನು ಕೂಡ ನೀವು ಡೈರೆಕ್ಟಾಗಿ ಬ್ಯಾಕಪ್ ಮಾಡ್ಕೋಬೋದು ಇಲ್ಲಿ. ಸೊ ನಂತರ ನೆಕ್ಸ್ಟ್ ಫೀಚರ್, ಸೊ ಇಲ್ಲಿ ನೋಡಿ, ಸೆಕ್ಯೂರಿಟಿ ಸ್ಕ್ಯಾನ್ ಅಂತಿದೆ. ಇದನ್ನು ನೀವು ಸ್ಕ್ಯಾನ್ ನಾವು ಅಂತ ಕ್ಲಿಕ್ ಮಾಡಿದ್ರೆ ಯಾವುದೇ ವೈರಸ್ ಇರಲಿ, ಥ್ರೆಡ್ ಇರಲಿ, ನಿಮಗೆ ಆಟೋಮೆಟಿಕ್ಕಾಗಿ ಸ್ಕ್ಯಾನ್ ಆಗಿ ರಿಮೂವ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಸ್ಕ್ಯಾನಿಂಗ್ ಆ್ಯಪ್ಸ್ ಅಂತ ಬರ್ತಾಯಿದೆ. ಸೊ ಯಾವುದೇ ಒಂದು ಆ್ಯಪ್ಸನ್ನಾಗಿರಲಿ, ನೀವು ವೆಬ್ ಥ್ರೂ ಡೌನ್ಲೋಡ್ ಮಾಡಿರೋ ಆ್ಯಪ್ಸ್ ಆಗಿರಲಿ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಆಗಿರಲಿ, ನೀವು ಯಾವುದೇ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ವೈರಸ್ ಇದ್ದರೆ ಖಂಡಿತ ಅದು ಇನ್ಸ್ಟಾಲ್ ಮಾಡೋಕ್ಕೆ ಬಿಡಲ್ಲ. ಇಲ್ಲಿ ನೋಡಿ, ಸ್ಕ್ಯಾನಿಂಗ್ ಆಗ್ತಾಯಿದೆ. ಸೊ ಈ ಥರ ನೀವು ಸ್ಕ್ಯಾನನ್ನು ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ಆ್ಯಪ್ಸ್ ಬಗ್ಗೆ ನಿಮಗೆ ಗೊತ್ತಾಯಿತು. ಸೊ ನೆಕ್ಸ್ಟ್ ಆ್ಯಪ್ ಯಾವುದು ಅಂಥೇಳಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಲೇಟೆಸ್ಟ್ ಯಾವುದೇ ವಿಡಿಯೋ ಆಗಿರಲಿ
ಮೊದಲು ನಿಮಗೆ ತಲುಪುತ್ತೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಆ್ಯಪ್ ಬಂದುಬಿಟ್ಟು Avast ಮೊಬೈಲ್ ಸೆಕ್ಯೂರಿಟಿ ಅಂತೇಳಿ. ಸೊ ಇದರಲ್ಲಿ ಏನೇನು ಫೀಚರ್ಸ್ ಇದ್ದಾವೆ ಈಗ ನಾವು ನೋಡೋಣ. ಫ್ರೆಂಡ್ಸ್, ಮೊದಲು ಇದರಲ್ಲಿ ಸ್ಕ್ಯಾನ್ ಅಂತಿದೆ. ಸೊ ಆರೆಂಜ್ ಕಲರಲ್ಲಿ ಈ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಸ್ಕ್ಯಾನ್ ಆಗಿ ವೈರಸ್ ಏನಿದ್ರೂ ಕ್ಲೀನ್ ಮಾಡುತ್ತೆ. ನಂತರ ಇಲ್ಲಿ ಬೂಸ್ಟ್ ರ್ಯಾಮ್ ಇದೆ. ರ್ಯಾಮನ್ನು ಆಪ್ಟಿಮೈಸೇಷನ್ ಮಾಡಿ ರ್ಯಾಮ್ ಮೆಮೊರಿಯನ್ನು ಎಕ್ಸ್ಟೆಂಡ್ ಮಾಡುತ್ತೆ. ನಂತರ ಇಲ್ಲಿ ಜಂಕ್ ಫೈಲ್ಗಳನ್ನು ಕೂಡ ಕ್ಲೀನ್ ಮಾಡುತ್ತೆ. ನಂತರ ಇಲ್ಲಿ ನಿಮಗೆ 3 ಡಾಟೆಡ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆ್ಯಡ್ಸ್ ರಿಮೂವ್ ಅಂತ ಇರುತ್ತೆ. ಸೊ ನೀವು ರಿಮೂವ್ ಮಾಡ್ಕೋಬೋದು ಪ್ರೋ ವರ್ಷನನ್ನು ಪರ್ಚೇಸ್ ಮಾಡಿ. ನಂತರ ಇಲ್ಲಿ ಆ್ಯಂಟಿ ಥೆಫ್ಟ್ ಅಂತಿದೆ. ಸೊ ಈ ಆ್ಯಂಟಿ ಥೆಫ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪರ್ಮಿಷನ್ಸ್ ಕೇಳುತ್ತೆ. ಸೊ ಆ ಪರ್ಮಿಷನ್ಸ್ನ ಅಲೋ ಮಾಡ್ತಾ ಹೋದರೆ ನೀವು ಪಿನ್ ಸೆಟ್ ಮಾಡಬೇಕು ಫಸ್ಟು. ನಂತರ ಇಲ್ಲಿ ಪರ್ಮಿಷನ್ಸ್ ಕೇಳುತ್ತೆ, ಅಲೋ ಮಾಡ್ತಾ ಹೋಗಿ ಈ ಥರ ಇಂಟರ್ಫೇಸ್ ಬಂದುಬಿಡುತ್ತೆ ನಿಮಗೆ ಆಟೋಮೆಟಿಕ್ಕಾಗಿ. ನಂತರ ಇಲ್ಲಿ ಪವರ್ ಸೇವ್ ಅಂತಿದೆ. ಸೊ ನೀವು ಪವರನ್ನು ಸೇವ್ ಮಾಡ್ಕೋಬೋದು, ಬ್ಯಾಟ್ರಿ ಲೈಫನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು. ಇಲ್ಲಿ ಡಾಟಾ ಯೂಸೇಜ್ ಅಂತಿದೆ. ಸೊ ಡಾಟಾ ಎಷ್ಟು ಯೂಸ್ ಆಗಿದೆ, ಎಷ್ಟು ಆಪ್ಟಿಮೈಸೇಷನ್ ಆಗಿದೆ, ಎಷ್ಟು ಸೇವ್ ಆಗಿದೆ ಅಂಥೇಳಿ ಎಲ್ಲ ಡೀಟೇಲಾಗಿ ನೋಡ್ಕೋಬೋದು. ಇಲ್ಲಿ ಕಾಲ್ ಬ್ಲಾಕರ್ ಅಂತಿದೆ. ಸೊ ಯಾವುದೇ ಒಂದು ಕಾಲು ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ಬ್ಲಾಕ್ ಮಾಡಬೇಕು ಅಂದ್ಕೊಂಡ್ರೆ ಡೈರೆಕ್ಟಾಗಿ ಇಲ್ಲಿಂದ ನೀವು ಬ್ಲಾಕ್ ಮಾಡಿ ಹಾಕ್ಬೋದು. ಸೊ ಫ್ರೆಂಡ್ಸ್, ಈ 2 ಆ್ಯಪ್ಸಲ್ಲಿ ನೀವು 2 ಆ್ಯಪ್ಸನ್ನು ಯೂಸ್ ಮಾಡಿ ನಂತರ ಯಾವುದು ಬೆಸ್ಟ್ ಇದೆ ಅಂತೇಳಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೆ ಬಾಯ್.